ಓಕೆ ಸರ್, ಸತ್ತೋಗಿರೋ ವ್ಯಕ್ತಿ ನಮ್ಮ ದೊಡ್ಡಪ್ಪನ ಮಗಳ ಮಗ, ಅಂದರೆ ನಮಗೆ ಅಕ್ಕನ ಮಗ ಆಗಬೇಕು. ಅವನು 2 ದಿನದಿಂದ ಸ್ವಲ್ಪ ಬೇಜಾರಾಗಿ ಓಡಾಡ್ತಾ ಇದ್ದ. ನಿನ್ನೆ ರಾತ್ರಿ ಊಟ ಮುಗಿಸ್ಕೊಂಡು ಯಾವುದೋ ಫೋನ್ ಬಂದು ಅಂತ ಆಚೆ ಬರ್ತಾನೆ. ರಾತ್ರಿ ಎಲ್ಲ ಮನೆಗೆ ಹೋಗೋದಿಲ್ಲ. ಬೆಳಗ್ಗೆ 6 ಗಂಟೆಗೆ ಪೊಲೀಸರಿಂದ ಅವನು ತನ್ನೇನು ಪರಿಸ್ಥಿತಿಯಲ್ಲಿ ತೀರ್ಕೊಂಡಿದ್ದಾನೆ ಅಂತ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದಾಗ ನಾವು ಶಾಕ್ ಆಗಿ ಏನಾಯಿತು ಅಂತೆಲ್ಲ ಊರು ಬಂದಾಗ ಫ್ರೆಂಡ್ಸ್ ಮೊಬೈಲಲ್ಲಿ ಅವನು ಫೇಸ್ಬುಕ್ಕಲ್ಲಿ ಅವನ ಸಾವಿನ ಸಾರಾಂಶವನ್ನು ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ಟಿರ್ತಾನೆ. ಇದಕ್ಕೆ ಮೂಲ ಕಾರಣ 1-2 ದಿನ ಮುಂಚೆ ನಮ್ಮ ಆನೇಕಲ್ನ ಕೋಸ್ತಾರಾದಂಥ ಶ್ರೀನಿವಾಸ ಬಾಬು ಅವರ ಕುಟುಂಬ ನೇರ ಹೊಣೆ ಆಗಿರ್ತದೆ ಅಂತ ಹೇಳಿದ್ದಾನೆ. ಅದರಲ್ಲಿ ಅವ್ರ ಕುಟುಂಬದಲ್ಲಿ ಸಂಬಂಧಪಟ್ಟಂಗೆ ಒಂದು ಹೆಣ್ಣಿಗೆ ಏನೋ ಇವನು ಫ್ರೆಂಡ್ಶಿಪ್ ಮುಖಾಂತರ ದುಡ್ಡನ್ನು ವ್ಯವಹಾರ ಮಾಡಿ ಆ ದುಡ್ಡಿನ ವ್ಯವಹಾರಕ್ಕೆ ಸೆಟ್ಲ್ಮೆಂಟ್ ಅಂತ ನಾಯನಹಳ್ಳಿ ಮುನ್ರಾಜ್ ಗೌಡ್ರ ಮನೆಗೆ ಅಂತ ಹೋಗಿ ಅಲ್ಲಿ ಸೆಟ್ಲ್ಮೆಂಟಿಗೆ ಅಂತ ಇವನ್ನ ಕರೆದು ಅಲ್ಲೊಂದು ಅವ್ರ ಕುಟುಂಬ ಶ್ರೀನಿವಾಸ ಅವ್ರ ಕುಟುಂಬ ಬಗ್ಗೆ ಸಹಚಾರದೊಂದಿಗೆ ಇವನ ಮೇಲೆ ಹಲ್ಲೆನ ಮಾಡಿ ಇವನಿಗೆ ವಿಡಿಯೋನ ಮಾಡಿಸಿ ಆ ಹೆಣ್ಣಿಗೆ ಏನಾದರೂ ತೊಂದರೆ ಆದರೆ ನೀನೇ ಕಾರಣ ಆಯ್ತೀಯಾ ಅಂತ ಇವನಿಗೆ ಬೆದರಿಸಿ, ನೀನು ಮುಂದೆ ಗಾಂಜಾ ಕೇಸಲ್ಲಿ ಫಿಟ್ ಮಾಡಿಸ್ತೀವಿ ಹಾಗೆ ಹೀಗೆ ಅಂತ ಬೆದರಿಸಿ ಇವನಿಗೆ ತುಂಬ ಹಲ್ಲೆ ಮಾಡಿರ್ತಾರೆ ಅಂತ ಅವನು ವಿಡಿಯೋದಲ್ಲಿ ಹೇಳಿದ್ದಾನೆ. ಹಾಗೆ ಅವನು ಇದಕ್ಕೆಲ್ಲ ಭಯ ಬಂತು, ಸಮಾಜದಲ್ಲಿ ನನಗೆ ಹೆಸರು ಹೋಗುತ್ತೆ, ಈ ಅವ್ರಿಗೆ ಏನಾದರೆ ನನ್ನ ವಿಡಿಯೋ ನನ್ನ ಮೇಲೆ ಬರುತ್ತೆ ಹಂಗೆ ಹಿಂಗೆ ಅಂತ ಭಯ ಬಿದ್ದು, ಸಮಾಜಕ್ಕೆ ಭಯ ಬಿದ್ದು, ಗೌರವ ಭಯ ಬಿದ್ದು ಮನನೊಂದು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಅಂತ ವಿಡಿಯೋದಲ್ಲಿ ಹಾಕಿದ್ದಾನೆ. ಇದು ಸತ್ಯಾಸತ್ಯತೆ ಏನು ಅಂತ ಗೊತ್ತಿಲ್ಲ. ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಮತ್ತು ಮತ್ತೊಬ್ಬರು 4 ಜನ ಹೆಸರು ಹೇಳಿದ್ದಾನೆ. ಯಾರು ಕಿರಣ್ ಗೌಡ ಸಂಬಂಧರು, ಮತ್ತು ಭಾಸ್ಕರ್ ಅಂತ, ಮತ್ತು ಸರವಣ ಅಂತ, ಮತ್ತು ಯಾರೋ 4 ಜನ ಹರೀಶ್ ಗೋಕುಲ್ ಫ್ಯಾಷನ್ ಹರೀಶ್ ಅಂತ 4 ಜನ ಹೆಸರು ಹೇಳಿದ್ದಾನೆ. ಈ ಸತ್ಯಾಸತ್ಯತೆ ಏನು ಅಂತ ಪ್ರಕರಣ ದಾಖಲಿಸಿ ಏನು ನಡೆದಿದೆ ಅಂತ ಗೊತ್ತಾದ್ಮೇಲೆ ಗೊತ್ತಾಗುತ್ತೆ. ಸರ್, ಈಗ ಶ್ವೇತಾ ಅವ್ರಿಗೆ ದುಡ್ಡು ಕೊಟ್ಟಿದ್ವಿ, ಓಕೆ, ಮತ್ತು ಓಡಿಸೋದಂಥದ್ದು ಏನಿತ್ತು ಅಂತ ಅದು ಏನು ಒಳಗೆ ಏನು ನಡೆದಿದೆ ಅಂತ ಗೊತ್ತಿಲ್ಲ ಸರ್. ಅವ್ರು ದುಡ್ಡು ಕೊಡ್ತೀನಿ ಬಾ ಅಂತ ಕರೆದಿರೋದಂತೆ ಇವನ್ನ ವಿಡಿಯೋದಲ್ಲಿ ಏನು ಹೇಳಿದಾನೆ ಅದು ಮಾತ್ರ ಗೊತ್ತಿರೋದು ನಮಗೆ. ಅದು ಅವರಿಬ್ರಿಗೆ ಹೆಂಗೆ ಫ್ರೆಂಡ್ಶಿಪ್ ಆಯಿತು, ಇವನೇನು ದುಡ್ಡು ಆಗ್ದ, ಏನು ದುಡ್ಡು ಬಂತು, ಮತ್ತು ಅವ್ರು ಕರೆಸಿ ದುಡ್ಡು ವಿಚಾರಕ್ಕಾಗಿದ್ರೆ ಹೊಡಿತಾ ಇರಲಿಲ್ಲ. ನಾವೊಂದು ಹೇಳೋದಷ್ಟೇ, ಏನಾದರೂ ಇದ್ದಿದ್ರೆ ಅವ್ರ ಮನೆಯಲ್ಲೇ ಬಂದು ಅವ್ರ ಅಮ್ಮ ಮುಂದೆನೇ ಅವನ್ನ ಕರ್ಕೊಂಬಂದು ನಿಮ್ಮ ಮಗ ಹಿಂಗೆ ಮಾಡಿದ್ದಾನೆ, ಹಿಂಗೆ ಆಗಿದೆ ಅಂತ ಹೇಳ್ಬೋದಾಯಿತು. ಇವರು ಏಕೆ ಈ ಥರ ಹಲ್ಲೆ ಮಾಡಿ ತಪ್ಪು. ಅವನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ ನನ್ನ ಸಾವಿಗೆ ನ್ಯಾಯ ತೋರಿಸ್ಕೊಡಿ ಅಂತ. ಅದ್ರ ಪರವಾಗಿ ಅವ್ರ ಕುಟುಂಬ ಈಗ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದೀರಾ ನೀವು? ಕೊಡ್ತಾ ಇದ್ದೀವಿ. ಮತ್ತು ಅವನ ವಿನಂತಿ ಮೇರೆಗೆ ಸಾವಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಈ ಥರ ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಕೇಳ್ಕೊಂಡಿದ್ದಾನೆ. ಅದರ ಪ್ರಕಾರವಾಗಿ ಕುಟುಂಬ ಅವನಿಗೆ ಹೋರಾಡ್ತಾ ಇದೆ. ಸತ್ಯಕ್ಕೆ ಜಯ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ಇಷ್ಟು ಎಲ್ಲ ಪ್ರಕರಣಗಳನ್ನು ಗಮನಿಸೋದಾದರೆ ಇರೋರ ಕಡೆನೇ ನ್ಯಾಯ ಸಿಕ್ಕಿದೆ, ಇಲ್ಲದೇ ಇರೋರ ಕಡೆ ನ್ಯಾಯ ಸಿಕ್ಕಿಲ್ಲ. ಈ ವಿಚಾರದಲ್ಲಿ ಆತ ಹೇಳಿರೋಂಥ ಹೆಸರುಗಳು ಯಾರು ಕೂಡ ಸಣ್ಣ ಪುಟ್ಟ ಜನ ಅಲ್ಲ, ಬಹಳ ಪ್ರಭಾವ ಇರುವಂಥ ಜನ. ನ್ಯಾಯ ಸಿಗುತ್ತೆ ಅಂತ ಅನಿಸುತ್ತಾ ನಿಮಗೆ? ಯಾರೇ ಪ್ರಭಾವಿಗಳಾಗಲಿ ನಾವು ಏನು ಕೈ ಕಟ್ಕೊಂಡು ಗೊತ್ತಿಲ್ಲ ಸರ್. ನಾವು ಸಮಾಜದಲ್ಲಿ ಒಳ್ಳೆಯ ಗೌರವ ಇಟ್ಕೊಂಡಿರೋ ವ್ಯಕ್ತಿಗಳೇ. ನಮಗೂ ಎಲ್ಲ ರೀತಿ ಬಲ ಇದೆ. ಅವ್ರು ಎಷ್ಟೇ ದೊಡ್ಡವರಾದರೂ ನಾವು ಅವ್ರಿಗೆ ಅಪ್ಪಗೆ ಅಂತ ಅಪ್ಪಗಿಂತ ತಾತ ನೋಡಿರ್ತಾರೆ. ಎಲ್ಲ ಒಂದು ಕಡೆಗೆ ಬಿಜೆಪಿ ಬೇರೆಯವ್ರಿಗೆ ಸಿಕ್ಕಿಲ್ಲ ಅಂತ ಗೊತ್ತಿಲ್ಲ. ನಾವಂತೂ ಕೈ ಕಟ್ಕೊಂಡು ಕೂರಲ್ಲ. ಬಿಜೆಪಿ ಅವರು ಯಾವುದೇ ಅಧಿಕಾರದಲ್ಲಿರಲಿ, ಯಾವುದೇ ಲೆವೆಲಲ್ಲಿ ಇರಲಿ, ಸದ್ಯಕ್ಕೆ ಜಯ ದೊರಕಿಸ್ಕೊಡ್ತೀವಿ. ರಾಷ್ಟ್ರೀಯ ಪಕ್ಷದ ಪ್ರಭಾವಿ ನಾಯಕರ ಪರಮ ಎಡ ಬಲ ಶಿಷ್ಯರು ಇವರು. ಯಾವುದೇ ಪಕ್ಷ ಆಗಲಿ ಸರ್, ಯಾವುದೇ ಒಂದು ಪೊಸಿಷನ್ ಇರಲಿ ಸರ್, ಅವರು ನ್ಯಾಯಕ್ಕೆ ತಲೆ ಬಾಗಲೇಬೇಕು, ನ್ಯಾಯಕ್ಕೆ ಜಯ ಸಿಕ್ಕಲೇಬೇಕು ಅಂದವ್ರಿಗೂ ನಾವು ಓಡಾಡ್ತೀವಿ ಸರ್. ಖಂಡಿತ. ಓಕೆ, ಥ್ಯಾಂಕ್ ಯು.